2ನೇ ತಾರೀಕು ಜಾನ್ವರಿ 2026ರಂದು ನಾಪಕ್ಲು ಸ್ಟೇಷನಲ್ಲಿ ಒಂದು FIR ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿತನಾದಂಥ ಸಾವದ್ನ ನಾವು ಅರೆಸ್ಟ್ ಮಾಡಿ ಪ್ರೆಸೆಂಟ್ ಅವನು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾನೆ. ಪ್ರಕರಣ ಏನಾಯಿತು ಅಂದರೆ ಅವನು ಇಂಟಿಮೇಟ್ ಕಂಟೆಂಟ್ ಇರುವಂತಹ ಕೆಲವು ವಿಡಿಯೋಸ್ಗಳನ್ನ ಇನ್ಸ್ಟೆಂಟ್ ಮೆಸೇಜಿಂಗ್ ಅಪ್ಲಿಕೇಶನ್ ಆದಂತಹ ವಾಟ್ಸಾಪ್ನಲ್ಲಿ ಟ್ರಾನ್ಸ್ಮಿಟ್ ಮಾಡಿರ್ತಾನೆ ಅಂತ ಒಂದು ಅಲಿಗೇಷನ್ ಬಂದಿರುತ್ತೆ. ಸೊ ಅದರ ಬೇಸಿಸ್ ಮೇಲೆ ಕೇಸ್ನ ನಾವು ನಾಪಕ್ಲು ಸ್ಟೇಷನಲ್ಲಿ ಮಾಡಿರ್ತೀವಿ ಆ್ಯಂಡ್ ಇಮಿಡಿಯೇಟಾಗಿ ಅವನ್ನ ದಸ್ತಗಿರಿ ಮಾಡಿ ಆ ಪ್ರಕರಣದಲ್ಲಿ ಅವನಿಗೆ ನಾವು ಜುಡಿಷಿಯಲ್ ಕಸ್ಟಡಿ ಮಾಡಿರ್ತೀವಿ. ಎಷ್ಟು ಜನ ಇದ್ದಾರೆ ಸರ್ ಯುವತಿಯರು? ನಾವು ಯುವತಿಯರು ಬಂದು ಆ ಹುಡುಗನ ಕಮಿಟೆಡ್ ರಿಲೇಶನ್ಶಿಪ್ಪಲ್ಲಿ ಇದ್ದಂತಹ ಒಂದು ಪ್ರೀವಿಯಸ್ ಗರ್ಲ್ ಫ್ರೆಂಡ್, ಹಾಗೆ ಇವಾಗ ಪ್ರೆಸೆಂಟ್ ಇರುವಂತಹ ಗರ್ಲ್ ಫ್ರೆಂಡ್ನ ಕಂಟೆಂಟ್ ಆಗಿರುತ್ತೆ. ಸೊ ಅವ್ರದ್ದು ಕಂಟೆಂಟ್ನ ಸರ್ಕ್ಯುಲೇಟ್ ಮಾಡಿರ್ತಾನೆ. ಸೊ ಅದನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ನಾವು ನಮ್ಮ ಅನಾಲಿಸಿಸ್ಗೋಸ್ಕರ ಫಾರೆನ್ಸಿಕ್ಸ್ಗೂ ಸಹ ಕಳಿಸಿದ್ದೀವಿ. ಅದರದ್ದು ಸಹ ನಾವು ಒಂದು FIR ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಪ್ರೆಸೆಂಟ್ಲಿ FIR ಮಾಡಿ ಅದರದ್ದು ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ಅದರದ್ದು ಒಂದು FIR ಮಾಡ್ತಿದ್ದೀವಿ. ಅದಕ್ಕೂ ಸಹ ನಾವು ತನಿಖೆನ ಕೈಗೊಂಡು ಸೂಕ್ತ ಕ್ರಮನ ಯಾರಿದ್ದಾರೆ ಆರೋಪಿತರ ಮೇಲೆ ತಗೊಳ್ತಾ ಇದ್ದೀವಿ. ಒಂದು ರಿಲೇಶನ್ಶಿಪ್ಪಲ್ಲಿದ್ದರು ಹುಡುಗಿಯರು. ಸೊ ಇಟ್ ವಾಸ್ ಅ ಕನ್ಸೆಂಟೆಡ್ ರೆಕಾರ್ಡಿಂಗ್ ಇತ್ತು. ಆದರೆ ಅದನ್ನು ಇಲ್ಲೆಜಿಟಿಮೇಟ್ ಆಗಿ ಕಂಟೆಂಟ್ ಇದ್ದಂಥ ಇಂಟಿಮೇಟ್ ಕಂಟೆಂಟ್ ಇದ್ದಂಥ ವಿಡಿಯೋಸ್ನ ಟ್ರಾನ್ಸ್ಮಿಟ್ ಮಾಡಿದ್ರ ರಿಲೇಟೆಡ್ ನಾವು FIR ಮಾಡಿದ್ದೀವಿ. ಅದು ರಾಂಗ್ ಇನ್ಫಾರ್ಮೇಶನ್ ಇದೆ. ಸೊ ನಮಗೆ ನಾವೆಲ್ಲನೂ ವೆರಿಫೈ ಮಾಡಿದ್ದೀವಿ. ಸೊ ಅದು ನೀವೇನು ಹೇಳ್ತಿದೆ ಅದು ರಿಲೇಟೆಡ್ ಏನಿಲ್ಲ. ಸೊ ಆ ಹುಡುಗಿರು ಅವ್ರನ್ನ ಗರ್ಲ್ ಫ್ರೆಂಡ್ಸ್ ಆಗಿರ್ತಾರೆ, ಪ್ರೀವಿಯಸ್ ರಿಲೇಶನ್ಶಿಪ್ ಮತ್ತು ಪ್ರೆಸೆಂಟ್ ರಿಲೇಶನ್ಶಿಪ್. ಸೊ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಅದನ್ನು ನಾವು ತನಿಖೆ ಮಾಡ್ತಿದ್ದೀವಿ. ತನಿಖೆ ಪೂರ್ತಿ ಆದಮೇಲೆ ನಾವು ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ನೀಡ್ತೀವಿ. ಓಕೆ. 2ನೇ ತಾರೀಕು ಜಾನ್ವರಿ 2026ರಂದು ನಾಪಕ್ಲು ಸ್ಟೇಷನಲ್ಲಿ ಒಂದು FIR ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿತನಾದಂಥ ಸಾವದ್ನ ನಾವು ಅರೆಸ್ಟ್ ಮಾಡಿ ಪ್ರೆಸೆಂಟ್ ಅವನು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾನೆ. ಪ್ರಕರಣ ಏನಾಯಿತು ಅಂದರೆ ಅವನು ಇಂಟಿಮೇಟ್ ಕಂಟೆಂಟ್ ಇರುವಂತಹ ಕೆಲವು ವಿಡಿಯೋಸ್ಗಳನ್ನ ಇನ್ಸ್ಟೆಂಟ್ ಮೆಸೇಜಿಂಗ್ ಅಪ್ಲಿಕೇಶನ್ ಆದಂತಹ ವಾಟ್ಸಾಪ್ನಲ್ಲಿ ಟ್ರಾನ್ಸ್ಮಿಟ್ ಮಾಡಿರ್ತಾನೆ ಅಂತ ಒಂದು ಅಲಿಗೇಷನ್ ಬಂದಿರುತ್ತೆ. ಸೊ ಅದರ ಬೇಸಿಸ್ ಮೇಲೆ ಕೇಸ್ನ ನಾವು ನಾಪಕ್ಲು ಸ್ಟೇಷನಲ್ಲಿ ಮಾಡಿರ್ತೀವಿ ಆ್ಯಂಡ್ ಇಮಿಡಿಯೇಟಾಗಿ ಅವನ್ನ ದಸ್ತಗಿರಿ ಮಾಡಿ ಆ ಪ್ರಕರಣದಲ್ಲಿ ಅವನಿಗೆ ನಾವು ಜುಡಿಷಿಯಲ್ ಕಸ್ಟಡಿ ಮಾಡಿರ್ತೀವಿ. ಎಷ್ಟು ಜನ ಇದ್ದಾರೆ ಸರ್ ಯುವತಿಯರು? ನಾವು ಯುವತಿಯರು ಬಂದು ಆ ಹುಡುಗನ ಕಮಿಟೆಡ್ ರಿಲೇಶನ್ಶಿಪ್ಪಲ್ಲಿ ಇದ್ದಂತಹ ಒಂದು ಪ್ರೀವಿಯಸ್ ಗರ್ಲ್ ಫ್ರೆಂಡ್, ಹಾಗೆ ಇವಾಗ ಪ್ರೆಸೆಂಟ್ ಇರುವಂತಹ ಗರ್ಲ್ ಫ್ರೆಂಡ್ನ ಕಂಟೆಂಟ್ ಆಗಿರುತ್ತೆ. ಸೊ ಅವ್ರದ್ದು ಕಂಟೆಂಟ್ನ ಸರ್ಕ್ಯುಲೇಟ್ ಮಾಡಿರ್ತಾನೆ. ಸೊ ಅದನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ನಾವು ನಮ್ಮ ಅನಾಲಿಸಿಸ್ಗೋಸ್ಕರ ಫಾರೆನ್ಸಿಕ್ಸ್ಗೂ ಸಹ ಕಳಿಸಿದ್ದೀವಿ. ಅದರದ್ದು ಸಹ ನಾವು ಒಂದು FIR ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಪ್ರೆಸೆಂಟ್ಲಿ FIR ಮಾಡಿ ಅದರದ್ದು ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ಅದರದ್ದು ಒಂದು FIR ಮಾಡ್ತಿದ್ದೀವಿ. ಅದಕ್ಕೂ ಸಹ ನಾವು ತನಿಖೆನ ಕೈಗೊಂಡು ಸೂಕ್ತ ಕ್ರಮನ ಯಾರಿದ್ದಾರೆ ಆರೋಪಿತರ ಮೇಲೆ ತಗೊಳ್ತಾ ಇದ್ದೀವಿ. ಒಂದು ರಿಲೇಶನ್ಶಿಪ್ಪಲ್ಲಿದ್ದರು ಹುಡುಗಿಯರು. ಸೊ ಇಟ್ ವಾಸ್ ಅ ಕನ್ಸೆಂಟೆಡ್ ರೆಕಾರ್ಡಿಂಗ್ ಇತ್ತು. ಆದರೆ ಅದನ್ನು ಇಲ್ಲೆಜಿಟಿಮೇಟ್ ಆಗಿ ಕಂಟೆಂಟ್ ಇದ್ದಂಥ ಇಂಟಿಮೇಟ್ ಕಂಟೆಂಟ್ ಇದ್ದಂಥ ವಿಡಿಯೋಸ್ನ ಟ್ರಾನ್ಸ್ಮಿಟ್ ಮಾಡಿದ್ರ ರಿಲೇಟೆಡ್ ನಾವು FIR ಮಾಡಿದ್ದೀವಿ. ಅದು ರಾಂಗ್ ಇನ್ಫಾರ್ಮೇಶನ್ ಇದೆ. ಸೊ ನಮಗೆ ನಾವೆಲ್ಲನೂ ವೆರಿಫೈ ಮಾಡಿದ್ದೀವಿ. ಸೊ ಅದು ನೀವೇನು ಹೇಳ್ತಿದೆ ಅದು ರಿಲೇಟೆಡ್ ಏನಿಲ್ಲ. ಸೊ ಆ ಹುಡುಗಿರು ಅವ್ರನ್ನ ಗರ್ಲ್ ಫ್ರೆಂಡ್ಸ್ ಆಗಿರ್ತಾರೆ, ಪ್ರೀವಿಯಸ್ ರಿಲೇಶನ್ಶಿಪ್ ಮತ್ತು ಪ್ರೆಸೆಂಟ್ ರಿಲೇಶನ್ಶಿಪ್. ಸೊ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಅದನ್ನು ನಾವು ತನಿಖೆ ಮಾಡ್ತಿದ್ದೀವಿ. ತನಿಖೆ ಪೂರ್ತಿ ಆದಮೇಲೆ ನಾವು ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ನೀಡ್ತೀವಿ. ಓಕೆ.